ಅಂದ್ರೆ ನಮ್ಗೋಸ್ಕರ ಅವ್ರ ಕೆಲಸ ಕಾರ್ಯ ಹೆಂಡ್ರು ಮಕ್ಕಳು ಬಿಟ್ಟು ಕಾಯ್ಕೊಂತಾವಲ್ಲ ಏನ್ ಮಾಡ್ತಾವ್ರಿ ಇವ್ರು ಎಲ್ಲ ಅಂತವ್ರೆ ಅಂತ ಅದಕ್ಕೆ ಅಪ್ರಿಸಿಯೇಷನ್ ಮಾಡ್ಬೇಕು. ಒಂದು ಅಪ್ರಿಸಿಯೇಷನ್ ಕೊಡ್ರಿ ಸ್ವಲ್ಪ. ಅಂದ್ರೆ ನಮ್ಮೂರಲ್ಲಿ ಸ್ಯಾನಿಟರಿ ಪಿಟ್ ಎತ್ತಾನೆ ಒಬ್ಬ. ಆಕ್ಚುಲಿ ಅವ್ನು ಇವಾಗ ಇಲ್ಲ ಅಂದ್ರೆ ಕರ್ಸ್ತಾ ಇದ್ದೆ. ತಿಂಗಳಿಗೆ 2 ಲಕ್ಷ ದುಡಿತಾನ ಅವ್ನು. ನಾನ್ ಇಲ್ದಿದ್ದಾಗ ಮಾತಾಡಿ ನನ್ನ ಮಕ್ಕಳು ನಾನ್ ಇವಾಗ ಬಂದಿದ್ದೀನಿ, ನಾನು ಮುಂದೆ ಚೇರ್ ಹಾಕೊಂಡು ಕುತ್ಕೊಂಡು ಸ್ಯಾಟಲೈಟ್ ಮೀಡಿಯಾನೇ ಕರ್ಸೋಣ ಮಾತಾಡ್ಬೇಕು, ಅವಾಗ ಒಪ್ಕೊಂತೀನಿ ನಾವು ಅಪ್ಪನ್ ಕೂಡ ನನ್ ಮಕ್ಳು ಅಂತ. ಆದಿ ಬೀದಿಲ್ ಹೋಗೋ ಸೊಳ್ಳೆಗಳು ಗೊಯ್ಯ ಅನ್ನೋನೆಲ್ಲ ನಾನು ಶತ್ರು ಅಂತ ತಿಳ್ಕೊಳೋದೇ ಇಲ್ಲ. ನನ್ ಶತ್ರುಗಳೇ ಇಲ್ಲ ಬರ್ದಿಕೊಳ್ಳಿ. ಅವನೇ ನಮ್ಮ ಮಣ್ಣಿನ ಮಗ. ಒಬ್ಬ ಈಗ ಯಾರೋ ಒಬ್ಬ ಹುಡುಗ ಅಥವಾ ಯಾರೋ ಹೆಂಗಿದ್ದಾರೆ, ಬಟ್ ಇವೆಲ್ಲ ಕಾಂಟ್ರವರ್ಸಿಗಳು ಯಾಕಣ್ಣ? ಈಗ ಸಂಬಂಧ ಅಂದ್ರೆ ಒಂದೇ ಒಂದ್ ನಾನು ಹೇಳ ನಿಮ್ಗೆ, ಪುನೀತ್ ರಾಜ್ಕುಮಾರ್ ಸರ್ನ ದೇವ್ರು ಅಂತಾರೆ. ಹೌದು, ಅವ್ರ ಬಗ್ಗೆ ಕಾಂಟ್ರವರ್ಸಿ ಇಲ್ಲ ಅಣ್ಣ? ಆಯ್ತಾ ಇಲ್ಲ ಉತ್ತರ ಸಿಕ್ತಾ? ಅಂತ ಪುಣ್ಯಾತ್ಮನೇ ಬಿಟ್ಟಿಲ್ಲ ಅಂದ್ರೆ ನಮ್ಮನ್ ಬಿಡ್ತಾರ ಏನಣ್ಣ? ನಾನ್ ಎಲ್ಲೇ ಹೋದ್ರು ಸ್ಟೇಜ್ ಅಲ್ಲಿ ಒಂದ್ ಹೇಳೋದು, ಅವ್ರು ಸಾಸ್ವೆ ಕಾಳು ಅಷ್ಟಾದ್ರು ನಾವ್ ಕೆಲಸ ಮಾಡ್ಬಿಟ್ರೆ ನಾವ್ ಎಲ್ಲೋ ಹೋಗ್ಬಿಡ್ತೀವಿ. ನಮ್ಗೆ ಅವ್ರು ಏನ್ ಮಾಡವ್ರೆ ನಮ್ ಕಣ್ಣು ಮುಂದೆ ಗೊತ್ತಿರೋದು ನಾವ್ ಅಷ್ಟೇ ಮಾತಾಡೋದು. ಬೇರೆ ಎಲ್ಲ ನಾವ್ ಅನಾವಶ್ಯಕ ನಾವ್ ಕೇಳೋದು ಇಲ್ಲ, ನಾವ್ ಮಾಡೋದು ಇಲ್ಲ. ಯಾರೋ ಕೆಲವ್ರು ಅದಕ್ಕೆ ಅನ್ಬಿಟ್ಟೆ ಹುಟ್ಟಿರ್ತಾರೆ. ನಮ್ ಸುದೀಪ್ ಅಣ್ಣ ಒಂದ್ ಡೈಲಾಗ್ ಹೇಳವ್ರೆ, ಕೆಲವೊಂದು ಪ್ರಾಣಿಗಳು ಏಲ್ ತಿನ್ನಕಂತೆ ಹುಟ್ಟವಂತೆ, ಅವುಗಳಿಗೆ ಅನ್ನ ಹಾಕಿದ್ರೆ ತಿನ್ನಲ್ಲಂತೆ. ಅವ್ ಏಲೇ ತಿನ್ನೋದು, ನಾವೇನ್ ಮಾಡೋಣ? ಅವ್ ಏಲ್ ತಿನ್ನಕ್ ಹುಟ್ಟವೆ, ಏಲ್ ತಿಂತಾವೆ, ತಿನ್ಲಿ ಬಿಡ್ರಿ ಅಷ್ಟೇ ತಾನೆ. ಈಗ ಅದೇ ಮಾತಾಡ್ತಿದ್ದೆ, ಎಜುಕೇಶನ್ ಏನಾಯ್ತು ಅಣ್ಣ? ನಾನು MBA ಇನ್ಕಂಪ್ಲೀಟ್ ಸ್ಟೂಡೆಂಟ್. ನ್ಯೂ ಹಾರಿಸನ್ ಟಾಪ್ ಮೋಸ್ಟ್. ನಾನು ಓದ್ಬೇಕಾದ್ರೆ ಸೆಕೆಂಡ್ ಟಾಪ್ ಅಲ್ಲಿ ಇತ್ತು ನ್ಯೂ ಹಾರಿಸನ್ ಕಾಲೇಜು. ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಅಷ್ಟೇ, ಬೆಲೆಂಡೂರು ಗೇಟ್ ಅಲ್ಲಿ. ನಾನು ಅಲ್ಲಿ ಓದಿದ್ದು. ಎಜುಕೇಶನ್ ನನ್ಗೇನು ಕಮ್ಮಿ ಇಲ್ಲ, ನನ್ಗೆ ಎಲ್ಲಾ ರೀತಿನಲ್ಲೂ ಐತೆ ಇತ್ತು. ನನ್ಗೆ ಇಷ್ಟ ಇರಲಿಲ್ಲ, ನಾನು ಇನ್ಕಂಪ್ಲೀಟ್ ಮಾಡಿದೆ. ಬಟ್ ನಾನು ಎಲ್ರಿಗೂ ಹೇಳೋದು, ಒಂದು ಎಜುಕೇಶನ್ ಮಾಡ್ರಿ, ಇನ್ಫಾರ್ಮೇಶನ್ಗೋಸ್ಕರ ಆದ್ರೂ ನೀವು ಎಜುಕೇಟ್ ಮಾಡ್ರಿ. ಯಾಕಂತಂದ್ರೆ ಅಟ್ಲೀಸ್ಟ್ ಒಂದು ಪೇಪರ್ ಕೊಟ್ರೆ ಅದನ್ನ ಓದಿ ವಾಪಸ್ ನೀವು ಬಿಸಾಕ್ಬೇಕು ಅವ್ರಿಗೆ, ಇದ್ರಲ್ಲಿ ಏನೈತೆ ಏನಿಲ್ಲ ಅಂತ. ಎಜುಕೇಶನ್ ಮಾಡ್ರಿ ಅಂತ ನಾನು ಹೇಳ್ತೀನಿ. ಬಟ್ ಎಜುಕೇಶನ್ ಈಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಈಸ್ ನಾಟ್ ಎ ಲೈಫ್. ಎಜುಕೇಶನ್ ಇಂದಾನೇ ಬದುಕ್ಬೇಕು ಅನ್ನೋದು ಎಲ್ಲೂ ಇಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಮ್ಮೂರಲ್ಲಿ ಸ್ಯಾನಿಟರಿ ಪಿಟ್ ಎತ್ತಾನೆ ಒಬ್ಬ. ಆಕ್ಚುಲಿ ಅವ್ನು ಇವಾಗ ಇಲ್ಲ ಅಂದ್ರೆ ಕರ್ಸ್ತಾ ಇದ್ದೆ. ತಿಂಗಳಿಗೆ 2 ಲಕ್ಷ ದುಡಿತಾನ ಅವನು. ಎಷ್ಟು? 2 ಲಕ್ಷ. ಒಂದ್ ಇಂಜಿನಿಯರ್ ₹1,00,000 ದುಡಿಬೇಕಂದ್ರೆ ಅವ್ನಿಗೊಂದ್ ಬಾಸು, ಅವ್ನಿಗೊಂದ್ ಮ್ಯಾನೇಜರ್, ಅವ್ನಿಗೊಂದ್ ಡ್ರೆಸ್ ಕೋಡ್, ಅವ್ನಿಗೆ ಟೈಮಿಂಗ್ಸ್. ನಿಜಾನಾ? ಇವ್ನಿಗೆ ಯಾವ್ದು ಇಲ್ಲ. ನೈಟ್ 12 ಗಂಟೆಗೆ ಬರ್ತಾ ಇದೀನಿ ನೋಡ್ ಸ್ವಾಮಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾನೆ. ಹಂಗೆ ಯಾವತ್ತಾಗ್ಲಿ ನಾವ್ ಮಾಡತಕ್ಕಂತ ಕೆಲ್ಸದ ಮೇಲೆ ಪ್ಯಾಷನ್ ಮತ್ತೆ ಲವ್ ಇರ್ಬೇಕು. ಅದ್ ಯಾವತ್ತೂ ನಮ್ಮನ್ನ ಸಾಧನೆ ಕಡೆಗೆ ಬೇಗ ಕರ್ಕೊಂಡು ಹೋಗುತ್ತೆ. ಅಚೀವ್ಮೆಂಟ್ ಅನ್ನೋದು ನಮ್ ಬೆನ್ನಿಂದನೇ ಇರುತ್ತೆ. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಯಾವ್ದೇ ಕೆಲಸ ಇರ್ಬೋದು. ಇವಾಗ ನೀವು ಯೂಟ್ಯೂಬರ್ ಅಂತಿರಲ್ಲ, ಆ ಯೂಟ್ಯೂಬ್ ಬಗ್ಗೆ ನಿಮ್ ಪ್ಯಾಷನ್ ಇರ್ಬೇಕು. ಮಾಡ್ಬೇಕು ಅಂತ ಮಾಡೋದಲ್ಲ, ಮಾಡಿರೋದೆಲ್ಲ ಸಕ್ಸಸ್ ಆಗ್ಬೇಕು ಅಂತ ಮಾಡ್ರಿ, 100% ಆಗುತ್ತೆ. ಹಂಗೆ ನಿಜ ತಾನೇನಾ? ಇವಾಗ ಯಾವ್ದೇ ಒಂದ್ ವಿಡಿಯೋ ಮಾಡ್ರಿ, ನಮ್ಮ ಪ್ಯಾಷನ್ ಇಂದ ಮಾಡ್ರಿ. ಕೆಲವು ಕಾಂಟ್ರವರ್ಸಿ ಕ್ವಶನ್ ಕೇಳ್ಕೊಂಡು ಬೆಳ್ದ್ ಬಿಡ್ತೀನಿ ಅಂತಾರೆ. ನುಗ್ಗೆ ಮರ ಅದು ಇವತ್ ಬೆಳಿತೈತೆ, ಬೆಳಗ್ಗೆಕಾದ ಇತ್ತೋ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲ. ಆಲದ ಮರ ತರ ಬೆಳಿರಿ, ಕಷ್ಟದಿಂದ ಬೆಳಿರಿ. ತಕ್ಷಣಕ್ಕ ಲೇಟು ಬೆಳ್ದು ನಿಂತ ಮೇಲೆ ನಿಮ್ ನೆರಳಲ್ಲಿ ಆಶ್ರಯ ಸುಮಾರು ಜನ ಪಡಿತಾ ಇರ್ತಾರೆ. ಹಂಗ್ ಬೆಳಿಬೇಕು ಬೆಳೆದ್ರೆ. ನಮ್ ಶತ್ರುಗಳು ಉರ್ಕೊಂಡಂಗ್ ಬೆಳಿಬೇಕು ಬೆಳೆದ್ರೆ. ಆಮೇಲೆ ಶತ್ರು ಅನ್ಬಿಟ್ಟು ನಾನು ಯಾರನ್ನೂ ಅಷ್ಟು ಈಸಿಯಾಗಿ ತಗೊಳಲ್ಲಣ್ಣ. ಯಾರನ್ನೇ ಆಗ್ಲಿ, ನಾನು ಶತ್ರು ನನಗಿನ್ನ ಹೆಚ್ಚಾಗಿರ್ಬೇಕಿಲ್ಲ, ನಾನು ಸರಿ ಸಮಾನವಾಗಿರ್ಬೇಕು. ಸುಮ್ನೆ ಆದಿ ಬೀದಿಲ್ ಹೋಗೋ ಸೊಳ್ಳೆಗಳು ಗೊಯ್ಯ ಅನ್ನೋನೆಲ್ಲ ನಾನು ಶತ್ರು ಅಂತ ತಿಳ್ಕೊಳೋದೇ ಇಲ್ಲ. ನನ್ ಶತ್ರುಗಳೇ ಇಲ್ಲ ಬರ್ದಿಕೊಳ್ಳಿ. ಶತ್ರುಗಳೇ ಇಲ್ಲ ನನ್ಕ, ದೇವ್ರನೇ ಇಲ್ಲ. ನಾನ್ ಸರ್ಸಾಮಾನ್ಯವಾಗಿದ್ರೆ ತಾನೆ ಅವ್ನು ನನ್ ಶತ್ರು. ಯಾವ ಸೊಳ್ಳಿಗಳನ್ನೆಲ್ಲ ನನ್ ಶತ್ರು ಅಂತ ಹೇಳಿ ಹೇಳ್ಕೊಳಕ್ ನನ್ಕೇನಿದ? ನನ್ ಮನೆ ಕೋಳಿ ಎಷ್ಟು, ಕುರಿ ಎಷ್ಟು, ಕೋಳಿ ಎಷ್ಟು. ಕೋಳಿ ಏಲಷ್ಟು ಕೂಡ ಇಲ್ದಿರ ಇರೋನ್ನ ನನ್ ಶತ್ರು ಅಂತ ಹೇಳ್ಕೊಂಡ್ಲ. ಮತ್ತೆ ಇವಾಗ ಆನೆ ಕೂದ್ಲು ಕಿತ್ತಾಕ್ ದಮ್ ಎಷ್ಟಿರ್ಬೇಕು? ನಿಜನಾ? ಆನೆ ತಿರ್ಗಿ ನೋಡ್ರಿ ಇರ್ತಾರ? ಅಷ್ಟೇ ತಿಳ್ಕೊಬೇಕು. ನನ್ ಶತ್ರು ಇಲ್ಲ ಅಣ್ಣ. ಅವೆಲ್ಲ ಈ ಸೊಳ್ಳಿಗಳನ್ನ ನನ್ ಶತ್ರು ಅಂತ ನಾನೇ ಕೇಳಲಿ. ನಮ್ಮ ಶತ್ರು ನಾನು ಸರ್ಸಾಮಾನ್ಯವಾಗಿ ನಾನು ಮುಂದೆ ನಿಂತು ಹೋರಾಡೋನು. ಅವನ್ ಶತ್ರು ನಂದ್ ಅವನ್ ತಿಂದಿರ್ಬೇಕು, ಇಲ್ಲ ನಾನ್ ಅವನ್ ತಿಂದಿರ್ಬೇಕು. ಅವಾಗ ಶತ್ರುತ್ವ ಬೆಳೆಯೋದು. ಇದ್ ಯಾವ್ದೋ ಏಳಿಗೆ ನೋಡಿ ಸಹಿಸ್ಲಾರ್ದಿರ ಇರೋರ್ನ ಶತ್ರು ಅಂತ ಹೇಳ್ಕೊಂಡ್ಲ ನಾನು? ನೀವೇ ಹೇಳ್ರಿ. ಇವಾಗ ನಾನ್ ಶತ್ರು ಅಂದ್ರೆ ನಾನ್ ಸರ್ಸಾಮಾನ್ಯವಾಗಿರ್ಬೇಕು. ಇವಾಗ ಕೆಲವೊಂದು ನಾನು ಇಲ್ದಿದ್ದಾಗ ಬಂದು ಮಾತಾಡ್ದವು. ಇವಾಗ ನಾನು ಊರಲ್ಲೇ ಇದ್ದೀನಿ, ಎಲ್ಲೋದ್ವು ಅವೆಲ್ಲ? ತುಂಬಾ ಆಯ್ತು ಆ ಟೈಮಲ್ಲಿ. ಅವಾಗ ಏನವು ಅವು ಸೊಳ್ಳೆಗಳು. ಅಂದ್ರೆ ನಾವ್ ಮಲಗಿರ್ಬೇಕಾದ್ರೆ ಬಂದ್ ಗೊಯ್ಡೋದು, ನಾವ್ ಎದ್ದಿರ್ಬೇಕಾದ್ರೆ ನಮ್ ಮುಂದೆ ಕೂಡ ಕಾಣಿಸಲ್ಲ ಅವು. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು, ಈ ಇದೈತಲ್ಲಣ್ಣ ತಲೆ, ಈ ತಲೆನಲ್ಲಿ 1,00,000 ಕೋಟಿ ಇಕ್ಕೊಬಹುದು ನಾವು ಮೆಮೊರಿ. ಇದಕ್ಕಿಷ್ಟೇ ಅಷ್ಟೇ ಅನ್ನೋದಿಲ್ಲ. ಆಯ್ತಾ?
ಇಲ್ಲ ಎಷ್ಟು ಅದನ್ನ ಒಬ್ಬಟ್ಟೆ ಒಳಗಡೆ ಪೂರ್ಣ ಇದ್ದಂಗೆ ಅದನ್ನ ನಾವು ಬಳಸ್ಕೊಂಡ ರೀತಿನಲ್ಲಿ ಇರ್ಬೇಕಷ್ಟೇ. ಯಾವ ರೀತಿ ನಾವು ಬಳಸ್ತೀರಿ ಅಂತ, ಒಳ್ಳೇದಕ್ ಬಳಸ್ತೀರಾ ಒಳ್ಳೇದ. ಆಮೇಲೆ ಇನ್ನೊಂದೇನಂದ್ರೆ ಒಂದು ಮನುಷ್ಯ ಇನ್ನೊಬ್ಬ ಮನುಷ್ಯನ ಬಗ್ಗೆ ಮಾತಾಡೋದ್ ಬಿಡ್ಬೇಕು ಫಸ್ಟ್. ಅವನ್ ಹಂಗಂತೆ ಇವಳು ಹಿಂಗ, ಅವ್ರಿಗೆ ಬೇಕೋ ಅವ್ರು ಮಾಡ್ತಾವ್ರೆ ಸ್ವಾಮಿ, ನಿನ್ಗ್ ಬೇಡ ತಾನೆ, ನೀನ್ ಸಂಸಾರಿ ತಾನೆ, ನಿನ್ ಮನೆಗಿರ್ ನೀನು. ಅರ್ಥ ಆಯ್ತಣ್ಣ? ಇವಾಗ ಕೆಲವೊಬ್ರು ಇವಾಗ ನನ್ಕ ನೆನ್ನೆ ಒಂದು ಮಾಡ್ದೆ, ನನ್ಗೆ ಬೇಕಾಗಿತ್ತು ನಾನು ಮಾಡ್ದೆ ಅಲ್ವಾ, ಎಲ್ರನ್ನು ಕೂಡ ಹಾಕ್ದೆ, ನನ್ಗೆ ಬೇಕೋ ಮಾಡ್ದೆ ಅಲ್ವಾ. ಕೆಲವ್ರಿಗೆ ಬೇಡ ಬೇಡ ಮುಗೀತು. ಅದ್ರಲ್ಲಿ ಮಾತಾಡೋ ಅಂತದ್ ಏನೈತೆ? ನೀನ್ ಒಡವೆ ತಿಂದಿದ್ರೆ ಮಾತಾಡ್ ಸ್ವಾಮಿ, ಬಂದ್ ಮೈಕ್ ಹಿಡ್ಕೊಂಡಲ್ಲ ಇದ್ರಲ್ಲಿ ಹೋಗಿ ಹೋರಾಟ ಮಾಡು ಹಿಂಗೆ ಅಂತ. ಸುಮ್ನೆ ಅನಾವಶ್ಯಕ ಮಾತಾಡೋದು ವೇಸ್ಟು ಅಂತ ನನ್ನ ಅರ್ಥ. ಎನರ್ಜಿನೂ ವೇಸ್ಟು, ಇದು ವೇಸ್ಟು. ಆಮೇಲೆ ನಿಂದಿಸುವವ್ರು ಇರ್ಬೇಕಯ್ಯ ಅಂದಿ ಅಂತ ನಾನು ಅವ್ರನ್ನೆಲ್ಲ ಅಲ್ಲಿ ನಮ್ಮ ಮನೇಲಿ CC ಕ್ಯಾಮ್ರಾ ಐತೆ ನೋಡ್ರಿ, ಅದಕ್ಕೆ ಹೋಲಿಸ್ತೀನಿ. ಯಾಕಂದ್ರೆ ಅದೈತೆ ಅನ್ಬಿಟ್ಟು ನಾವು ಸ್ವಲ್ಪ ಕಾನ್ಶಿಯಸ್ ಆಗಿ ಮಾತಾಡ್ತೀವಿ. ಆ ರೀತಿ ಅವುಗಳಿದ್ರೆ ನಮ್ಗೊಂದು ಕಾನ್ಶಿಯಸ್ ಜೀವನದಲ್ಲಿ, ನಾವು ತಪ್ಪು ಮಾಡ್ಬಾರ್ದಪ್ಪ, ಇವು ಕಾಯ್ತಾ ಇರ್ತಾರೆ ಅಂತ ಅದೊಂದು ಇರ್ಬೇಕು. ಅವು ಏನಾದ್ರು ಒಂದು ತಪ್ಪಿಗೋಸ್ಕರ ಅಲ್ಲ, ನಾನು ಅವ್ರನ್ನ ಅಪ್ರಿಸಿಯೇಷನ್ ಮಾಡ್ಬೇಕು. ಇನ್ನೊಂದು ಏನಂದ್ರೆ, ನಮ್ಗೋಸ್ಕರ ಅವ್ರ ಕೆಲಸ ಕಾರ್ಯ ಹೆಂಡ್ರು ಮಕ್ಕಳು ಬಿಟ್ಟು ಕಾಯ್ಕೊಂತಾವಲ್ಲ, ಏನ್ ಮಾಡ್ತಾವ್ರಿ ಇವ್ರು, ಎಲ್ಲಿ ಹೋಗ್ತಾವ್ರೆ ಅಂತ, ಅದಕ್ಕೆ ಅಪ್ರಿಸಿಯೇಷನ್ ಮಾಡ್ಬೇಕು. ಒಂದು ಅಪ್ರಿಸಿಯೇಷನ್ ಕೊಡ್ರಿ. ನಾವೊಂದ್ ಸ್ವಲ್ಪ ಅವರಿಂದ ನಾವು ಸ್ವಲ್ಪ ಅಲರ್ಟ್ ಆಗಿರ್ತೀವಿ ಅಂತ. ಸ್ವಲ್ಪ ಅಲ್ಲ, ಪೂರ್ತಿ. ನಾನ್ 100 ಮಾತು ಮಾತಾಡಲ್ಲ, ನಂದು ಒಂದು ಮಾತಲ್ಲಿ 100 ಪ್ರಶ್ನೆಗೆ ಉತ್ತರ ಇರ್ತದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತ ಬದುಕ್ಬೇಕು ನಾವು. ಸುಮ್ನೆ ಅನಾವಶ್ಯಕ ಮಾತ್ಕೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾತಾಡೋ ಪ್ರಯೋಜನ ಇಲ್ಲ. ತೂಕವಾದ ಮಾತು 2 ಮಾತು ಮಾತಾಡ್ರು ಅದ್ರಲ್ಲಿ ವ್ಯಾಲ್ಯೂಬಲ್ ವರ್ಡ್ಸ್ ಇರ್ಬೇಕು, ಮೀನಿಂಗ್ ಇರ್ಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ, ಜೀವನ ಬಹಳ ಕಷ್ಟ, ಯಾರಿಗೆ ಇರ್ಬೋದು. ನೀವು ಒಂದು ವಿಡಿಯೋ ಮಾಡ್ಬೇಕಂದ್ರೆ ಎಲ್ಲಿಂದ ಬಂದ್ರಿ, ಎಷ್ಟೊತ್ತಿಗೆ ಬಂದ್ರಿ, ಅದ್ರ ನಾನು ತಿಳ್ಕೊಳ್ಬೇಕು. ಬಂದ್ರು ವಿಡಿಯೋ ಮಾಡ್ಕೊಂಡು ಹೋದ್, ಆಮೇಲೆ ನೀವು ತಿಳ್ಕೊಬೇಕು ಈ ವಿಡಿಯೋ ಓಡಿದಾದ್ಮೇಲೆ ಇವರಿಂದ ಅಂತ. ಅದು 2 ಇರ್ಬೇಕು. ಕೆಲವೊಬ್ರು ಯೂಟ್ಯೂಬರ್ಸ್ ಹೆಸರುಗಳು ನಾನು ಹೇಳಲ್ಲ, 7,000 11,000 ಇಟ್ಕೊಂಡು ಬಂದ್ರು ನನ್ನ ಹತ್ರ. 1 ಲಕ್ಷಕ್ಕೆ ಕೇಕ್ ಕೊಯ್ಸೋದು, 2.5 ಲಕ್ಷಕ್ಕೆ ಸಂಭ್ರಮಾಚರಣೆ ಮಾಡೋದು ಇವತ್ತಿಲ್ಲ. ಅವರು ನಾನೇನು ಆಗಿಲ್ಲ, 6 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಇವನು ಯೂಟ್ಯೂಬರ್, ಅವ್ನ ವಿಡಿಯೋ ಎಷ್ಟು ಓಡ್ಬೇಕು? 2,500 1,500ನ? ಅರ್ಥ ಮಾಡ್ರಿ. ಕಂಟೆಂಟ್ ಕೇಳೋದ್ ಜನ, ನೀನ್ ಸಬ್ಸ್ಕ್ರೈಬರ್ಸ್ ಇದಿಕ್ಕೊಂಡು ಏನು ಮಾಡಲ್ಲ, ನಿಜನಾ? ಬಟ್ ಕೃತಜ್ಞತೆ ಮನೋಭಾವ ಇರ್ಬೇಕು ಮನುಷ್ಯನ್ಕ. ಏನ್ ಹೇಳ್ರಿ? ಒಂದು ದಿನ ಒಬ್ಬರು ಮನೆಯಲ್ಲಿ ನಾವು ನೀರ್ ಕುಡ್ದಿದ್ದೀರ ಅಂದ್ರೆ ಸಾಯೋವರೆಗೂ ಅವ್ರ ಮನೆಯಲ್ಲಿ ಕೃತಜ್ಞತೆ ಇರ್ಬೇಕು. ಯಾಕಂದ್ರೆ ಪ್ರಾಣ ಹೋಗ್ಬೇಕಾದ್ರೆ 1 ಗ್ಲಾಸ್ ನೀರೇನೆ ಬದುಕ್ಸೋದ್ ಮನುಷ್ಯನ. ಇವತ್ ಏನಾಗ್ಬಿಟ್ಟೈತೆ ಅಂದ್ರೆ, ಕತ್ಕಾರ ತಿಂದ್ಬಿಟ್ಟು ಅವ್ರಿಗೆ ಇಕ್ಬಿಟ್ಟು ಬಂದ್ಬಿಡೋದು. ಒಬ್ಬ ರಾಜ ನನ್ನ ಮಗಳ ಮದ್ವೆ ಇಡೀ ಇತಿಹಾಸದಲ್ಲಿ ಪುಟದಲ್ಲಿ ಇರ್ಬೇಕು ಅಂತ ಅನ್ಬಿಟ್ಟು ಮಾಡ್ದಂತೆ. ಹೆಂಗ್ ಮಾಡ್ದ ಅಂದ್ರೆ, ಚಿನ್ನದ ತಟ್ಟೆನಲ್ಲ ಊಟ, ತುಪ್ಪದಲ್ಲಿ ಕೈ ತೋಳ್ಸದ್ನಂತೆ. ಹೆಸರು ಇರ್ಬೇಕಿದು, ಮರ್ತೋಗ್ತಾರೆ ಇದ್ರನ್ನ ಅನ್ಬಿಟ್ಟು. ಜನ ಏನ್ ಮಾಡ್ರಂತೆ ಗೊತ್ತ, ಏನ ಯಾ ಮಾಡ್ದ ಮದ್ವೆ ಈ ರಾಜ, ಇವನು ಬಿಟ್ರೆ ಇನ್ನಿಲ್ಲ ಅಂದ್ರಂತೆ. ಅಲ್ಲಿ ತಿನ್ನೋವರ್ಕು 1 ವಾರ ಆಯ್ತಂತೆ. ಪಕ್ಕದ ಬೀದಿನಲ್ಲಿ ಇನ್ನೊಬ್ಬ ಮದ್ವೆ ಮಾಡಿ ಮರುಳಿ ಕರ್ದಂತೆ ಜನನ. ಒಳ್ಳೆ ಮರಿ ಊಟ, ನಾಟಿ ಕೋಳಿ ಊಟ ಹಾಕದಂತೆ. ಆಹಾ, ಈ ದಯ್ಯ ಊಟ ಅವನ ಹಾಕಿದ್ದ ಮೊನ್ನೆ ಎಲ್ಲ ಹೊಟ್ಟೆ ನೋವು ಬಂದ್ಬಿಡ್ತು ಅಂದ್ರಂತೆ. ಏನ್ ಅರ್ಥ ಆಯ್ತು ನಿಮ್ಕ? ಏನ್ ಅರ್ಥ ಆಯ್ತು? ಎಷ್ಟು ಮಾಡಿದ್ರು ಅಷ್ಟೇ. ಜನಗಳನ್ನ ತೃಪ್ತಿ ಪಡ್ಸಕ್ ಆಗಲ್ಲ. ಜನಗಳ್ ತೃಪ್ತಿ ಪಡಿಸ್ಬೇಕಂದ್ರೆ ನಾವು ಜಮೀನುಗಳು, ನಮ್ಮ ಆಸ್ತಿಗಳು, ನಮ್ಮ ಮಾನ ಮರ್ಯಾದೆ ಮಾರ್ಕೊಂಡು ಬದುಕ್ಬೇಕು ನಾವು. ಆ ಅವಶ್ಯಕತೆ ಬೇಡ ಅಲ್ಲ ನಮ್ಕ. ಬೇಕಾದು ಇನ್ನೊಬ್ರಕೋಸ್ಕರ ಬದುಕ್ಬೇಡ್ರಿ, ನಿಮ್ಗೋಸ್ಕರ ಬದುಕ್ರಿ, ನಿಮ್ ಜನಕ್ಕೋಸ್ಕರ ಬದುಕ್ರಿ. ಇವತ್ತು ನಾನು ಫಂಕ್ಷನ್ಗಳು ಒಂದಿನಕ್ಕೆ 7, 8, 10 ಅಟೆಂಡ್ ಮಾಡೋದು ಏನಕ್ಕಂದ್ರೆ, ನನ್ನ ಪ್ರೀತಿಸೋ ಜನಕ್ಕೋಸ್ಕರ. ಇನ್ನೊಬ್ರನ್ನ ಮೆಚ್ಬೇಕಂತ ನಾನು ಹೋಗಲ್ಲ. ಇವತ್ ನಾನು ಏನೇ ಮಾತಾಡೋ ಡೈರೆಕ್ಟ್ ಆಗಿ ಮಾತಾಡೋದಣ್ಣ. ಕೆಲವೊಬ್ರು ನನ್ನ ವೈಯಕ್ತಿಕ ವಿಚಾರ ಎತ್ಕೊಂಡ್ ಮಾತಾಡ್ಬೇಕು. ಯಾರ ಮನೆಗಯ್ಯ ಸಂಸಾರ ಕರೆಕ್ಟ್ ಆಗಿರೋದ? ಎಲ್ರದ್ದು ಬೈಲ್ಲ ಓಪನ್ ಆಗಿ ಬರ್ಬೇಕು. ನಾನು ಮುಂದೆ ಚೇರ್ ಹಾಕೊಂಡು ಕುತ್ಕೊಂಡು ಅವಂದು ಹೇಳಿ ನಂದು ಹೇಳ್ತೀನಿ, ಅವಾಗ ಒಪ್ಕೊಂತೀನಿ ಅವ್ರ ಗಂಡಸರು ಅಂತ. ನಾನ್ ಇಲ್ದಿದ್ದಾಗ ಮಕ್ಕಳು, ನಾನ್ ಇವಾಗ ಬಂದಿದ್ದೀನಿ, ನಾನು ಮುಂದೆ ಚೇರ್ ಹಾಕೊಂಡು ಕುತ್ಕೊಂಡು ಸ್ಯಾಟಲೈಟ್ ಮೀಡಿಯಾನೇ ಕರ್ಸೋಣ ಮಾತಾಡ್ಬೇಕು, ಅವಾಗ ಒಪ್ಕೊಂತೀನಿ ನಾವು ಅಪ್ಪನ್ ಕೂಡ ನನ್ ಮಕ್ಕಳು ಅಂತ ಹೇಳ್ಬೇಕಾ ಇಲ್ಲ? ಅವ್ರದ್ ಮುಚ್ಚಿಕೊಂಡು ಏನ್ ನಮ್ ತೋರ್ಸ್ ಯಾರ ಮನೆಗ ದೋಸೆ ತೂತಿಲ್ದಿರ ಇರೋದ ಅಲ್ವಾ? ಏನ್ ನಮ್ದೇ ತೋರ್ಸೋಂತದೇನ? ಕಾನೂನ್ ಐತೆ, ಪೊಲೀಸ್ ಐತೆ, ಜಡ್ಜ್ ಅವ್ರೆ, ಲಾಯರ್ ಅವ್ರೆ, ಅವ್ರು ನೋಡ್ಕೊಂತಾರೆ. ಈ ಮನೆಯಲ್ಲಿ ಹಿರೀಕ್ರವ್ರೆ. ಇವ್ರು ಯಾರು? ಇವ್ರೆಲ್ಲಾನು ತಿಂದ್ರ ಮಲ್ದ್ರ ಅಷ್ಟಾಗಿರ್ಬೇಕು. ವೈಯಕ್ತಿಕ ವಿಚಾರ ಅಂತ ಬಂದ್ರೆ ಕ್ಯಾರ ಕಿತ್ತೋದಂಗೆ ಹೊಡೆಯೋದ್ ನಾನು, ಯಾವನ್ನು ಬಿಡಲ್ಲ. ಅವನೇ ನಮ್ಮ ಮಣ್ಣಿನ ಮಗ.